ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವದ್ದೇ ಸದ್ದು ಮತ್ತು ಸುದ್ದಿ. ಸುಮಾರು 10 ಲಕ್ಷ ಜನ ಮಧ್ಯ ಕರ್ನಾಟಕದ ಚಿತ್ರದುರ್ಗದಲ್ಲಿ ಸೇರ್ತಾರೆ ಮತ್ತು ಆ ಮೂಲಕ ಬಿಜೆಪಿಯ ಶಕ್ತಿ ಪ್ರದರ್ಶನವನ್ನು ಮಾಡಲಾಗುತ್ತೆ ಅನ್ನುವಂಥ ಮಾತುಗಳು ಚರ್ಚೆ ನಡೀತಾ ಇದೆ. ಆ ಒಂದು ಅಭಿಮಾನೋತ್ಸವ ಏನೇ ಇರಲಿ, ಇವತ್ತಿನ ಈ ಅಭಿಮಾನೋತ್ಸವದ ಮೂಲ ಮತ್ತು ಪ್ರಮುಖ ವ್ಯಕ್ತಿ BS ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವರಿಗೆ ಮಾಧ್ಯಮದಿಂದ 5 ಪ್ರಶ್ನೆಗಳನ್ನು ನಾನಿವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, BS ಯಡಿಯೂರಪ್ಪ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ. BS ಯಡಿಯೂರಪ್ಪ ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿ ನಿಭಾಯಿಸಿದವರು ಅನ್ನುವಂಥ ಖ್ಯಾತಿ ಇದೆ. BS ಯಡಿಯೂರಪ್ಪ ರೈತ ನಾಯಕ, BS ಯಡಿಯೂರಪ್ಪ ಹೋರಾಟಗಾರ. ಬಡವರ ಪರವಾಗಿ, ದೀನದಲಿತರ ಪರವಾಗಿ, ರೈತರ ಪರವಾಗಿ, ರೈತ ವಿಚಾರಗಳ ಪರವಾಗಿ ಪಾದಯಾತ್ರೆಗಳನ್ನು ಮಾಡೋದ್ರ ಮೂಲಕ ಸೈಕಲ್ ಸವಾರಿಯಲ್ಲೇ ಇಡೀ ರಾಜ್ಯವನ್ನು ಸುತ್ತಿ ಸಂಘಟನೆಯನ್ನು ಮಾಡಿರ್ತಕ್ಕಂಥ ದೀನಬಂಧು ಅನ್ನುವಂಥ ಹಲವಾರು ಮಾತುಗಳನ್ನು ನಾವು ಕೇಳ್ತೀವಿ ಅಲ್ವಾ. ಈ ಹೊತ್ತಿನಲ್ಲಿ ಇವತ್ತು ಯಡಿಯೂರಪ್ಪನವರಿಗೆ ಅಭಿಮಾನೋತ್ಸವ ನಡೀತಾ ಇರತಕ್ಕಂಥ ಇಂದಿನ ದಿನದಲ್ಲಿ BS ಯಡಿಯೂರಪ್ಪನವರಿಗೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿಗೆ ಅವರ ಇಡೀ 50 ವರ್ಷಗಳ ರಾಜಕೀಯ ಜೀವನವನ್ನು ಇದೆಯಲ್ಲ ಅದನ್ನು ಮೆಲುಕು ಹಾಕೋದ್ರ ಮೂಲಕ ಕೇವಲ 5 ಪ್ರಶ್ನೆಗಳನ್ನು ಮಾಧ್ಯಮವಾಗಿ ನಾನು ಕೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಈ ಪ್ರಶ್ನೆಗಳಿಗೆ ಯಡಿಯೂರಪ್ಪನವರು ಉತ್ತರ ಕೊಡ್ತಾರಾ ಅನ್ನುವಂಥದ್ದು. ಎಸ್ ವೀಕ್ಷಕರೇ, ನಾವು ನಿಶ್ಚಿಂತೆಯಿಂದ ಯಡಿಯೂರಪ್ಪನವರನ್ನ ರೈತ ಮುಖಂಡ, ರೈತ ಹೋರಾಟಗಾರ, ದೀನ ದುರ್ಬಲರ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು ಅನ್ನುವಂಥದ್ದನ್ನು ಒಪ್ಕೋಬಹುದು. ಆದರೆ ಯಾವಾಗ 2008ರಲ್ಲಿ ಅವರು ಮುಖ್ಯಮಂತ್ರಿಯಾದರು, ಅದಕ್ಕಿಂತ ಮುಂಚೆ ಅವರಿಗೆ ಸಾಕಷ್ಟು ಈ ರೀತಿಯ ಬಿರುದುಗಳಿತ್ತು. ಆದರೆ 2008ರಲ್ಲಿ HD ಕುಮಾರಸ್ವಾಮಿ ಅವರ ಮಾತು ತಪ್ಪಿದ್ರಿಂದ ಒಂದು ರೀತಿ ಬಹುಮತ ಇಲ್ಲದೆ ಇದ್ರೂ ಕೂಡ ಬಿಜೆಪಿ ನೇತೃತ್ವದ ಸರ್ಕಾರ ಬಂತಲ್ಲ, ಅಲ್ಲಿಂದಲೇ ಯಡಿಯೂರಪ್ಪನವರು ಅಂದರೆ ರೈತ ನಾಯಕ ಯಡಿಯೂರಪ್ಪ ಒಬ್ಬ ಪಕ್ಕಾ ರಾಜಕಾರಣಿ ಯಡಿಯೂರಪ್ಪನಾಗಿ ಹೇಗೆ ಬದಲಾಗಿ ಹೋದ್ರು ಅನ್ನುವಂಥದ್ದು. ಹಾಗಾಗಿ 2008ರಲ್ಲಿ ನಡೆಸಿರ್ತಕ್ಕಂಥ ಆಪರೇಷನ್ ಕಮಲ ಇದೆಯಲ್ಲ, ಅದು ಅಲ್ಲಿಯವರೆಗೂ ಅಂದರೆ 2008ರವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಂಡು ಕೇಳರಿಯದೇ ಇದ್ದಂತಹ ಕುದುರೆ ವ್ಯಾಪಾರ ನಡೆದಿರ್ತಕ್ಕಂಥದ್ದು ಶಾಸಕರ ಖರೀದಿಯಲ್ಲಿ. ಜೊತೆಗೆ ಆಪರೇಷನ್ ಕಮಲ ಅನ್ನುವಂಥದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಒಂದು ರೀತಿಯ ಮತದಾರರನ್ನೇ ಹೈಜಾಕ್ ಮಾಡಿ ಅಧಿಕಾರವನ್ನು ಹಿಡಿದಿರ್ತಕ್ಕಂಥದ್ದು ಅದು 2008ರ ಘಟನೆ. ಈ 8ರ ಘಟನೆಯ ಬಗ್ಗೆ ಅಥವಾ ಆಪರೇಷನ್ ಕಮಲದ ಬಗ್ಗೆ, ಕುದುರೆ ವ್ಯಾಪಾರದ ಬಗ್ಗೆ ಯಡಿಯೂರಪ್ಪನವರು ರಾಜಕಾರಣಿಯಾಗಿ ಉತ್ತರವನ್ನು ಸಮರ್ಥನೆಯನ್ನು ಕೊಡ್ತಾರಾ, ಅದು ಸರಿಯಾ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ 2008ರಿಂದ 2011ರವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿದ್ದರು. ಆದರೆ ಈ ಮುಖ್ಯಮಂತ್ರಿಯಾಗಿಯೇ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಭ್ರಷ್ಟಾಚಾರದ ಕೇಸ್ ಮೇಲೆ ಒಬ್ಬ ಸಿಟ್ಟಿಂಗ್ CM ಅಂದರೆ ಅಧಿಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಯವರು ಒಬ್ಬರು ಜೈಲು ಪಾಲಾದದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಅಂದಿಗೂ ಇಂದಿಗೂ ಕೂಡ ಕೇವಲ ಅವರೊಬ್ಬರೇ ಇರ್ತಕ್ಕಂಥದ್ದು. ಇದು ಈ ಒಂದು ಹೆಗ್ಗಳಿಕೆ ಅಗ್ಗಳಿಕೆನೂ ಕೂಡ ಒಪ್ಕೊಳ್ಳಿಕ್ಕೆ, ಅದನ್ನು ಹೌದು ಅಂತಂದು ಹೇಳಿ ಅವರು ಅದನ್ನು ಸ್ವೀಕರಿಸಲಿಕ್ಕೆ ಯಡಿಯೂರಪ್ಪನವರು ಇವತ್ತು ಅಭಿಮಾನೋತ್ಸವದ ಸಂದರ್ಭದಲ್ಲಿ ತಯಾರಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂದರೆ ಈಗ ಒಂದು ಮಾತುಗಳನ್ನು ಹೇಳಲಾಗುತ್ತೆ, ಯಡಿಯೂರಪ್ಪನವರು 2008ರವರೆಗೂ ಅಧಿಕಾರ ಹಿಡಿಯೋವರೆಗೂ ಜನಪರವಾದ ಹೋರಾಟಗಾರರಾಗಿದ್ದರು. 2008ರ ನಂತರ ಪಕ್ಕಾ ರಾಜಕಾರಣಿಯಾಗಿ, ಅದರಲ್ಲೂ ಕೂಡ ಭ್ರಷ್ಟ ರಾಜಕಾರಣಿಯಾಗಿ ಬದಲಾದರು ಅನ್ನುವಂಥ ಮಾತು ರಾಜ್ಯದ ಜನರಲ್ಲಿ ಇವತ್ತಿಗೂ ಕೂಡ ಚರ್ಚೆಯಲ್ಲಿದೆ. ಈ ಬಗ್ಗೆ ಯಡಿಯೂರಪ್ಪನವರು ಉತ್ತರ ಕೊಡ್ತಾರಾ? ಎರಡನೇ ಪ್ರಶ್ನೆ. ಈಗ ಮೂರನೇ ಪ್ರಶ್ನೆ ಅಂತಂದರೆ 2008ರ ಹಿಂದಿನವರೆಗೂ ಯಡಿಯೂರಪ್ಪನವರು ಇರ್ತಕ್ಕಂಥ ಅವರ ಸ್ಥಿತಿಗತಿ,
ಒಂದು ಹಣ ಅಥವಾ ಆಸ್ತಿ, ಅಂತಸ್ತು, ಐಶ್ವರ್ಯ ಇವೆಲ್ಲವನ್ನು ಕೂಡ 2008ರ ನಂತರದಿಂದ ಹೇಗೆ ಪ್ರೋಗ್ರೆಸ್ ಆಯಿತು ಅನ್ನುವಂಥದ್ದನ್ನು ಇವತ್ತಿನ ಜನ, ರಾಜ್ಯದ ಕರ್ನಾಟಕದ ಜನ ನೋಡಿದ್ದಾರೆ. ಹಾಗಾಗಿ 2008ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಯಡಿಯೂರಪ್ಪ ಮತ್ತು ಸ್ವತಃ ಯಡಿಯೂರಪ್ಪನವರು, ಅವರ ಕುಟುಂಬದವರು ಮತ್ತು ಅವರ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಸಚಿವರು ನಡೆಸಿರ್ತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಏನು ಹೇಳ್ತಾರೆ, ಯಡಿಯೂರಪ್ಪನವರೇ ಮೇಲೆ ಆರೋಪ ಬಂದಿರತಕ್ಕಂಥ ಕಿಕ್ ಬ್ಯಾಕ್ ಪ್ರಕರಣದ ಬಗ್ಗೆ ನೈತಿಕತೆಯನ್ನು ಏನು ಪ್ರದರ್ಶಿಸ್ತಾರೆ. ಅಲ್ಲದೆ ಇವರು ಯಡಿಯೂರಪ್ಪನವರು ನೋಡಿ, ಒಂದು ಘಟನೆಯನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರ್ತಾರೆ ಅವಾಗವಾಗ. ಈಗ ಮೈತ್ರಿ ಆಗಿದೆ ಹೇಳಲ್ಲ ಬಿಡಿ. 2008ರ ಮುಂಚೆ ನಾನು BJPನ ಬಿಟ್ಟು ಬಂದ್ಬಿಡ್ತೀನಿ, ನನ್ನೊಂದು ಸ್ವಲ್ಪ ಸಾಲ ಇದೆ, ಒಂದು 5 ಕೋಟಿ ರೂಪಾಯಿ ನನಗೆ ಕೊಟ್ಬಿಡಿ, ನಾನು ನಿಮ್ಮ ಪಕ್ಷಕ್ಕೆ ಸೇರ್ಕೊಂಡು ಬಿಡ್ತೀನಿ JDSಗೆ ಅಂತ ಬಂದಿದ್ರು ಯಡಿಯೂರಪ್ಪನವರು. ನಾನು ಅದಕ್ಕೆ ಕೊಟ್ಟಿರಲಿಲ್ಲ, ಅವತ್ತು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋಂಥ ಮಾತನ್ನ ಕುಮಾರಸ್ವಾಮಿಗಳೇ ಹೇಳ್ತಾರೆ. ಆದರೆ ಇವತ್ತು ಯಡಿಯೂರಪ್ಪನವರು ಅವರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಎಷ್ಟು ಮಟ್ಟದಲ್ಲಿದೆ, ಇದು ಯಾವ ಪ್ರಾಮಾಣಿಕತೆಯನ್ನು ಸೂಚಿಸುತ್ತೆ? ಪ್ರಮುಖವಾಗಿ ಇವರು CM ಆದ ನಂತರ ಇಡೀ ರಾಜ್ಯದಲ್ಲಿ, ಶಿವಮೊಗ್ಗದಲ್ಲಿ, ಬೆಂಗಳೂರಿನಲ್ಲಿ ಆರಂಭಿಸಿರ್ತಕ್ಕಂಥ ಉದ್ದಿಮೆಗಳು, ಹಲವಾರು ಶಿಕ್ಷಣ ಸಂಸ್ಥೆಗಳು, ಇತರ ಸಂಸ್ಥೆಗಳು, ಇವರ ಆಸ್ತಿಪಾಸ್ತಿಯಲ್ಲಿ ಆಗಿರ್ತಕ್ಕಂಥ ಹೆಚ್ಚಳ ಇವೆಲ್ಲವೂ ಕೂಡ ಜನಗಳಿಗೆ ಗೊತ್ತಿದೆ ಅಲ್ವಾ? ಒಂದು ಮಾತು ಶಿವಮೊಗ್ಗದಲ್ಲಿ ಜನಜನಿತ ಆಗಿದೆ ಕಣ್ರಿ. ಏನಂತಂದ್ರೆ, ನೀವು ಶಿವಮೊಗ್ಗದಲ್ಲಿ ಎಲ್ಲ ಹೋದ್ರೂ ಕೂಡ ಶಿವಮೊಗ್ಗದ ಅರ್ಧ ಪಾಲು ಯಡಿಯೂರಪ್ಪನವರದು, ಇನ್ನರ್ಧ ಪಾಲು ಹರಕಬಾಯಿ ಈಶ್ವರಪ್ಪನವ್ರದ್ದು ಅನ್ನುವಂಥ ಮಾತಿದೆ. ಅವರು ಕೂಡ ಸಚಿವರಾಗಿ DCM ಆಗಿ BJPಯಲ್ಲಿ ಅಧಿಕಾರವನ್ನು ವಹಿಸತಕ್ಕಂಥವ್ರು. ಹಾಗಾಗಿ ಇಡೀ ಶಿವಮೊಗ್ಗದಲ್ಲಿ ಎಲ್ಲಿ ಹುಡುಕಿದ್ರು, ನೀವು ಕಣ್ಣು ಎಲ್ಲಿ ಬಿದ್ರು ಅಲ್ಲಿ ಯಡಿಯೂರಪ್ಪನವರ ಪಾಲು ಸಿಗುತ್ತೆ ಅನ್ನುವಂಥ ಮಾತು ಹೇಳ್ತಾರೆ. ಇನ್ನೊಂದು ಅರ್ಧ ಯಾರ್ದು? ಹರಕಬಾಯಿ ಈಶ್ವರಪ್ಪನವ್ರದ್ದು ಅನ್ನುವಂಥದ್ದು. ಇವತ್ತು ಅವರು BJPಯಲ್ಲಿ ಇಲ್ಲ, ಉಚ್ಚಾಟನೆಯಾಗಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಈ ಒಂದು ಭ್ರಷ್ಟಾಚಾರ ಹೇಗೆ ಇಷ್ಟೊಂದು ಉದ್ದಿಮೆಗಳು, ಆಸ್ತಿಪಾಸ್ತಿಗಳು ಇವೆಲ್ಲವೂ ಕೂಡ ಹೆಚ್ಚಳ ಆಯಿತು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ ನೈತಿಕ. ಹಾಗಾದರೆ ರಾಜಕಾರಣಿಗಳು ಅಥವಾ ರಾಜಕಾರಣದಲ್ಲಿರೋರು ಉದ್ದಿಮೆಗಳನ್ನು ಮಾಡಬಾರ್ದಾ, ಬಿಸ್ನೆಸ್ ಮಾಡಬಾರ್ದಾ, ವ್ಯವಹಾರಗಳನ್ನು ಮಾಡಬಾರ್ದಾ ಅನ್ನುವಂಥದ್ದು ಖಂಡಿತ ನಿಜ, ನಾನು ಒಪ್ಕೊಳ್ತೇನೆ. ಆದರೆ ಜನಸೇವೆಯ ಹೆಸರಿನಲ್ಲಿ, ರೈತ ಸೇವೆಯ ಹೆಸರಿನಲ್ಲಿ, ಅಪ್ರತಿಮ ಹೋರಾಟಗಾರರ ಹೆಸರಿನಲ್ಲಿ, ದೀನ ದಲಿತರು ದುರ್ಬಲರ ಹೆಸರಿನಲ್ಲಿ ರಾಜಕಾರಣಕ್ಕೆ ಬಂದು ಅಧಿಕಾರ ಅನುಭವಿಸಿ ಆಸ್ತಿ, ಅಂತಸ್ತು, ಐಶ್ವರ್ಯವನ್ನ ಯಥೇಚ್ಛವಾಗಿ ಹೆಚ್ಚು ಮಾಡಿಕೊಂಡಿರ್ತಕ್ಕಂಥವರ ನೈತಿಕತೆಯನ್ನ ಈ ರಾಜ್ಯದ ಜನ, ಪ್ರಜ್ಞಾವಂತರಾದ ಕನ್ನಡಿಗರು ಪ್ರಶ್ನಿಸಬಾರ್ದಾ ಅನ್ನುವಂಥದ್ದು ಮೂರನೇ ಪ್ರಶ್ನೆ. ನಾಲ್ಕನೇದು ತೀರ ವೈಯಕ್ತಿಕ ಆಗುತ್ತೇನೋ, ಆದರೆ ಇವತ್ತು ಅಭಿಮಾನೋತ್ಸವದಲ್ಲಿ ನಾವು ಪ್ರಶ್ನೆ ಮಾಡಲೇಬೇಕು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಮುಖ್ಯಮಂತ್ರಿ ಆದ ನಂತರ ಅವರ ವೈಯಕ್ತಿಕ ಜೀವನದ ವಿಚಾರಗಳು ಬೇರೆ 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 ರೀತಿಯಲ್ಲಿ ಚರ್ಚೆ ಆಗ್ತವೆ. ನಾನು ಯಾವುದನ್ನು ಕೂಡ ಮುಖ್ಯವಾಗಿ ಹೆಸರಿಸೋದಕ್ಕೆ ಹೋಗಲ್ಲ. ಆದರೆ ಅವರ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಅಪಸವ್ಯಗಳು, ಅವಘಡಗಳು ಅವು ಕೂಡ ಸಾಕಷ್ಟು ಚರ್ಚೆಗೆ ಬರ್ತವೆ. ನಂತರ ಅವರ ರಿಲೇಷನ್ಶಿಪ್ಗಳು ಅದು ಕೂಡ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದಲ್ವಾ. ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಅನ್ನುವಂಥ, ಯಾಕಂದರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದು ಕುಡಿಬೋದು, ಆದರೆ ಜಗತ್ತಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗಲೇ ದೆಹಲಿಯಲ್ಲಿ ಒಂದು ಪ್ರಕರಣದಲ್ಲಿ ಅವರು ಕಂಡು ಬರ್ತಾರೆ ಜನರಿಗೆ. ತಮ್ಮ ಸಚಿವ ಸಂಪುಟದ ಒಬ್ಬ ಸಚಿವರಿಗೋಸ್ಕರ ಅವ್ರನ್ನ ಕೈ ಬಿಡಲಾಗುತ್ತೆ ಅನ್ನೋದಕ್ಕೋಸ್ಕರ ಗಳಗಳಗಳಗಳಗಳನೆ ಕಡ್ಡೀರು ಹಾಕಿಬಿಡ್ತಾರೆ. ಇದು ಏನನ್ನ ಸೂಚಿಸುತ್ತೆ ಅಲ್ವಾ? ಇದು ಇಡೀ ರಾಜ್ಯದ ಜನರಿಗೆ ಓಪನ್ ಸೀಕ್ರೆಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಜನಗಳು ಮರ್ತಿಲ್ಲ. ಈ ಬಗ್ಗೆ ತಮ್ಮ ಸ್ಪಷ್ಟನೆ ಏನು ಅನ್ನುವಂಥದ್ದು ನಾಲ್ಕನೇ ಪ್ರಶ್ನೆ. ನೋಡಿ, ನನ್ನ ಪ್ರಮುಖ ಮತ್ತು ಐದನೇ ಪ್ರಶ್ನೆ, ಯಾಕಂದರೆ ನೂರಾರು ಪ್ರಶ್ನೆಗಳನ್ನು ಕೇಳ್ಬೋದು, ಆದರೆ ಇವತ್ತು ಅಭಿಮಾನೋತ್ಸವದ ನೆಪದಲ್ಲಿ ಯಡಿಯೂರಪ್ಪನವರು ಈ ಪ್ರಶ್ನೆಗಳಿಗೆ ತಮ್ಮ ಭಾಷಣದಲ್ಲಿ ಉತ್ತರ ಕೊಡ್ತಾರಾ, ಜನಗಳ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ತಾರಾ ಅಂತ. ಬಹಳ ಪ್ರಮುಖವಾಗಿ ಐದನೇ ಪ್ರಶ್ನೆ ಏನಂದರೆ, ಯಡಿಯೂರಪ್ಪನವರಿಗೆ ಈಗ 83 ವರ್ಷದ ಹರೆಯದ ಪ್ರಾಯ. ಅಂದರೆ ಪ್ರಾಯ ಅಂತಂದರೆ ಪ್ರಾಯ ಅಂತಾನೆ ಬಳಸ್ತಾ ಇದ್ದೀನಿ ನಾನು, ಯಾಕಂದರೆ 80 ವರ್ಷ ದಾಟಿದ್ರೆ ಅವರನ್ನು ನಮ್ಮ ಸಂಸ್ಕೃತಿಯಲ್ಲಿ ವಯೋವೃದ್ಧರು, ಹಿರಿಯರು ಅನ್ನುವಂಥ ಪದವನ್ನು ಬಳಸ್ತಾರೆ. ಆದರೆ ನಾನು ಯಡಿಯೂರಪ್ಪನವರಿಗೆ 83 ವರ್ಷದ ಪ್ರಾಯ ಅನ್ನುವಂಥ ಪದವನ್ನು ಬಳಸ್ತೀನಿ. ಯಾಕಂದರೆ ಈ 83 ವರ್ಷದ ಪ್ರಾಯದಲ್ಲೂ ಕೂಡ ಈಗಾಗಲೇ ಈ ವಯಸ್ಸು ಎಂಥದ್ದು ಗೊತ್ತಾ, ಮನೆ ಹೋಗು ಅನ್ನುವಂಥದ್ದು, ಕಾಡ್ ಬಾ ಅಂತಿರುತ್ತೆ ಅನ್ನುವಂಥ ಮಾತು ನಮ್ಮ ಹಳ್ಳಿಗಳ ಕಡೆ ಜನ ಆಡ್ತಾರಲ್ವ. ಈ ವಯಸ್ಸಲ್ಲೂ ಈ ಒಂದು ಪರಿಸ್ಥಿತಿಯಲ್ಲೂ ಯಡಿಯೂರಪ್ಪನವರಿಗೆ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಫೋಕ್ಸೋ ಕೇಸ್ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ, ಇದು ಏನನ್ನು ಸೂಚಿಸುತ್ತೆ?
ಯಾವ ನೈತಿಕತೆಯನ್ನು ಸೂಚಿಸುತ್ತೆ? ಯಾವ ಮೌಲ್ಯಗಳನ್ನು ನೀವು ಅಭಿಮಾನೋತ್ಸವದಲ್ಲಿ ನೀವು ಪ್ರದರ್ಶನಕ್ಕಿಡ್ತೀರಾ? ಅಲ್ಲಿ ಸೇರುವಂಥ ಲಕ್ಷ 10 ಲಕ್ಷ ಜನ, 1000 ಮಠಾಧೀಶರು ಯಾವ ಒಂದು ಮೆಸೇಜನ್ನು ಕೊಡಲಿಕ್ಕೆ ಬಯಸ್ತಿದ್ದೀರಾ? ಯಡಿಯೂರಪ್ಪನವರೇ, ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳದ್ದೋ, ನೀವು ಭ್ರಷ್ಟಾಚಾರ ಕೇಸಿನಲ್ಲೇ ಜೈಲಿಗೆ ಹೋದದ್ದೋ, ನಿಮ್ಮ ವೈಯಕ್ತಿಕ ಜೀವನಗಳದ್ದೋ, ನಿಮ್ಮ ಮೇಲೆ ಇರತಕ್ಕಂಥ ಫೋಕ್ಸೋ ಕೇಸ್ನದ್ದೋ, ನೀವು ಮಾಡಿರ್ತಕ್ಕಂಥ ಕುಟುಂಬ ರಾಜಕಾರಣದ್ದೋ ಅಥವಾ ಸ್ವಜನ ಪಕ್ಷಪಾತದ್ದೋ ಯಾವುದು ಅನ್ನುವಂಥದ್ದು ಈ 5 ಪ್ರಶ್ನೆಗಳಿಗೆ ನಿಮ್ಮ ಅಭಿಮಾನೋತ್ಸವದಲ್ಲಿ ಈ ರಾಜ್ಯದ ಜನ ಉತ್ತರ ಪಡ್ಕೊಳ್ಳಿಕ್ಕೆ ಕಾತರರಾಗಿದ್ದಾರೆ. ಖಂಡಿತ ನಾವೆಲ್ಲರೂ ಕೂಡ ಅದಕ್ಕೆ ನಮಗೆ ಹಕ್ಕಿದೆ ಕೇಳಲಿಕ್ಕೆ. ಯಾಕಂದರೆ ನಿಮ್ಮನ್ನು 3-4 ಬಾರಿ ಮುಖ್ಯಮಂತ್ರಿಯಾಗಿ ಆರಿಸಿ ನಾವು ಕಳಿಸಿದ್ದೇವೆ ಮತ್ತು ನೀವೀಗ ಇರತಕ್ಕಂಥದ್ದು ಸಾಮಾಜಿಕ ಸೇವೆಯಲ್ಲಿ. ಹಾಗಾಗಿ ಇದು ಬಹಳ ಪ್ರಮುಖ ಆಗುತ್ತೆ. ಜೊತೆಗೆ ಈ ಇನ್ನೊಂದು ವಿಚಾರವನ್ನು ಯಡಿಯೂರಪ್ಪನವ್ರು ಮಾಡಿದ್ರು. ಏನು ಗೊತ್ತಾ? ಮಠಮಾನ್ಯಗಳಿಗೆ ಬೇಕಾಬಿಟ್ಟಿ ಹಣವನ್ನು ಕೊಟ್ಟಿದ್ದು. ಕೊಡಬಾರದು ಅಂತಂದಲ್ಲ, ಕೊಡಬೇಕು. ಈಗಾಗಲೇ ತಮ್ಮದೇ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಉದ್ದಿಮೆಗಳು ಎಲ್ಲವನ್ನು ಮಾಡ್ಕೊಂಡಿರ್ತಕ್ಕಂಥ ಅನೇಕ ಮಠಮಾನ್ಯಗಳು ಎಲ್ಲ ಜಾತಿ ಸಮುದಾಯಗಳಿಗೂ ಕೂಡ ಕೊಟ್ಟುಬಿಟ್ಟಿದ್ದೀರಾ ಸಾರ್ವಜನಿಕರ ಹಣವನ್ನು. ಅದು ಕೇವಲ ಮಠಮಾನ್ಯಗಳ ಉದ್ಧಾರಕ್ಕಾಗಿ ಅಲ್ಲ, ನಿಮ್ಮ ರಾಜಕೀಯ ಜೀವನವನ್ನು, BJP ಪಕ್ಷದ ಒಂದು ಅಸ್ತಿತ್ವವನ್ನು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು. ಇವತ್ತು ಕೂಡ 1000 ಮಠಾಧೀಶರು ಸೇರ್ತಾರೆ ಅಂತಂದರೆ ಅದು ಒಂದು ರೀತಿಯ ನಿರೀಕ್ಷೆ. ಮುಂದೆ ಮತ್ತೆ BJP ಸರ್ಕಾರ ಏನಾದರೂ ಬಂತು ಅಂತಂದರೆ ನಮಗೆ ಮತ್ತಷ್ಟು ಅನುಕೂಲ ಆಗಬಹುದು ಅನ್ನುವಂಥದ್ದು. ಹಾಗಾಗಿ ಇದೊಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ ಅಲ್ವಾ? ಈ 5 ಪ್ರಶ್ನೆಗಳಿಗೆ ಯಡಿಯೂರಪ್ಪನವರು ಉತ್ತರ ಕೊಡಬೇಕಿದೆ. ಜೊತೆಗೆ ಈಗ ಇವತ್ತಿನ ಅಭಿಮಾನೋತ್ಸವದ ಪ್ರಮುಖ 4 ಕಾರಣಗಳ ಉದ್ದೇಶಗಳು ಏನು ಗೊತ್ತಾ? ಯಾವುದೋ ಜನಕಲ್ಯಾಣ, ಕರ್ನಾಟಕ ರಾಜ್ಯವನ್ನು ಉದ್ಧಾರ ಮಾಡಿಬಿಡುವಂಥದ್ದು ಅಲ್ಲ. ಪ್ರಮುಖವಾಗಿ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ 2028ರ ಚುನಾವಣೆಗೆ ಇದು ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮೊದಲ ಕಾರಣ. ಎರಡನೇ ಕಾರಣ, BS ಯಡಿಯೂರಪ್ಪನವರ ನೇತೃತ್ವದಲ್ಲೇ BJP ಪಕ್ಷವನ್ನು ಮುನ್ನಡೆಸುವಂಥದ್ದು ಎರಡನೇ ಕಾರಣ. ಮೂರನೇ ಕಾರಣ, ಅಮಿತ್ ಶಾಗೆ 10 ಲಕ್ಷ ಜನರನ್ನು ಸೇರಿಸಿದ್ದೀವಿ, ಆ ಮೂಲಕ ಯಡಿಯೂರಪ್ಪನವರ ಶಕ್ತಿ ಪ್ರದರ್ಶನ ಮಾಡಬಲ್ಲೆವು, ನಾವು ಕೂಡ ಸೇರಿಸಬಲ್ಲೆವು, ನೋಡಿ ಎಷ್ಟು ಜನರ ಸಹಕಾರ ಇದೆ ಅನ್ನುವಂಥದ್ದು ಅಮಿತ್ ಶಾಗೆ ತೋರಿಸಲಿಕ್ಕೆ, ಆಸ್ ವೆಲ್ ಆಸ್ JDS ಮತ್ತು ಕಾಂಗ್ರೆಸ್ಗೂ ತೋರಿಸಲಿಕ್ಕೆ ಇದೊಂದು ರಾಜಕೀಯದ ಸಮಾವೇಶ. ನಾಲ್ಕನೇದೇನು ಗೊತ್ತಾ? ಬಹಳ ಪ್ರಮುಖವಾಗಿ ವಿಜೇಂದ್ರ ಅವರ ಪಟ್ಟವನ್ನು ಗಟ್ಟಿ ಮಾಡಲಿಕ್ಕೆ ಮತ್ತು ಅವರನ್ನು ಟಚ್ ಮಾಡಬೇಡಿ ಅನ್ನುವಂಥ ಒಂದು ಮೆಸೇಜನ್ನು ಹೈಕಮಾಂಡ್, BJP ಹೈಕಮಾಂಡ್ಗೆ ಮತ್ತು BJPಯಲ್ಲಿರ್ತಕ್ಕಂಥ ಬಂಡಾಯಗಾರರಿಗೆ ಹೇಳುವಂಥದ್ದು. ಇದು ರಾಜಕಾರಣದ ಉದ್ದೇಶ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಅದು ಅಭಿಮಾನೋತ್ಸವ. ಯಡಿಯೂರಪ್ಪನವರಾದರೂ ಮಾಡಲಿ, ಸಿದ್ದರಾಮಯ್ಯನವರಾದರೂ ಮಾಡಲಿ, ಅದು ವ್ಯಕ್ತಿ ಕೇಂದ್ರಿತ ಅಭಿಮಾನೋತ್ಸವ ಆಗಿಬಿಡುತ್ತೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕುಹಕ, ಪ್ರಜಾಪ್ರಭುತ್ವಕ್ಕೆ ಅದೊಂದು ರೀತಿಯ ಅಪಹಾಸ್ಯ. ಅದರಲ್ಲೂ ರಾಜಕಾರಣಿಗಳು ರಾಜಕಾರಣದ ಉದ್ದೇಶವನ್ನು ಇಟ್ಕೊಂಡು ಮಾಡುವಂಥ ಈ ಉತ್ಸವಗಳಿದೆಯಲ್ಲ, ಲಕ್ಷಾಂತರ ಜನನ್ನ ಸೇರಿಸೋದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕುಹಕ ಅನ್ನುವಂಥದ್ದು ಕನ್ನಡ ನಾಡಿನ ಪ್ರಜ್ಞಾವಂತರು ಅರಿತುಕೊಂಡಿದ್ದಾರೆ. ಎನಿವೆ, ಯಡಿಯೂರಪ್ಪನವರು ಈ 5 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಅಥವಾ BJPಯವರು ಈ 5 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಅನ್ನುವಂಥ ನಿರೀಕ್ಷೆಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ TV.